ಸಾಕಷ್ಟು ಜನ ರೌಡಿಗಳು ಪುರಾಣಿ ರೌಡಿಗಳು ಸಣ್ಣ ಸೈಟ್ಗಳಿಗೆ ತೊಂದರೆ ಕೊಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಡೋದು. ಸ್ವಲ್ಪ ಇಲ್ಲಿಗಾಗಿ ಹೇಗಾಗಿ ಓಟನೇ ಬರ್ತಾ ಇಲ್ಲ, ಇಲ್ಲಿಗಾಗಿ ಸ್ವಲ್ಪ ಈ ಕೇಸಲ್ಲಿ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿದ್ದು ಅವನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಮೊತ್ತ ಬೇರೆ ಆರ್ಡರ್ ಇದಾಗಿದೆ. ಇವ್ರು ಹೇಳಿದಾಗ ಸ್ಯಾಂಪಲ್ ಕೇಸ್ ಅಷ್ಟೇ ಇದೆ, ಇಂಥದ್ದು 100 ಕೇಸ್ ಇದೆ ಅವನ ಮೇಲೆ. ಅದು ನಮ್ಮ ಒತ್ತಾಯ ಅಂತ ಅವ್ನು ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗಿಲ್ಲ ಅಂದ್ರೆ ಇವಾಗ ಸ್ಯಾಂಪಲ್ ಧರಣಿ ಮಾಡ್ತಾ ಇದ್ದೀವಿ. ನಾಳೆ ಇದೆ ಇನ್ನು ಜೋರ್ ಮಾಡಬೇಕಾಗ್ತದೆ. ಅರೆಸ್ಟ್ ಮಾಡಿ ಈ KR-ಪುರಂ ಕ್ಷೇತ್ರ ಮೊದಲು ಈ KR-ಪುರಂ ಕ್ಷೇತ್ರ ಆದಂಥ ಎಲ್ಲ ಶಾಸಕರು ಒಂದು ಗೌರವವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿರುವಂಥವ್ರು. ಆದರೆ ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಒಬ್ಬ ರೌಡಿ ಶಾಸಕ ನಮ್ಮ KR-ಪುರಂನಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಒಬ್ಬ ಕೊಲೆಗಡಕ ಕೂಡ ಆತ. ಇವತ್ತು ಇದು ಒಂದು ಬೆಳಕಿಗೆ ಬಂದಿದೆ. ಆದರೆ ಆತ ಕಳೆದ 3 ಟರ್ಮ್ನಿಂದ ಶಾಸಕ ಆಗಿ ಇಲ್ಲಿರೋ ಅಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಗುಳುಂ ಮಾಡಿರುವಂಥದ್ದಿದೆ. ಅನೇಕ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ. ಅನೇಕ ಕೊಲೆಗಳು ಸಹಿತ ಆಗಿದ್ದಾವೆ. ಮತ್ತು ಆತನ ಜೊತೆ ಇರುವಂಥ ಕೆಲವು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ರೌಡಿ ಶೀಟ್ರ್ ಇರೋರು. ಅವರನ್ನು ಮುಂದೆ ಬಿಟ್ಟು ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೆ ಅದಕ್ಕೆ ಕಾಂಪೌಂಡ್ ಹಾಕೋದು, ಯಾವ್ಯಾವ ಜಮೀನಿಗೆ ವ್ಯಾಜ್ಯ ಇರುತ್ತೆ ಅದಕ್ಕಿಂತ ಇಂಟರ್ಫಿಯರ್ ಆಗೋದು, ಮತ್ತು ತನ್ನ ರಾಜಕೀಯ ಪ್ರಭಾವವನ್ನು ಬೀರಿ ಅದನ್ನೆಲ್ಲ ದುಡ್ಡಿಗೆ ಮಾರ್ಕೊಳ್ಳೋ ಅಂಥದ್ದು, ಸರ್ಕಾರಿ ಭೂಮಿಯನ್ನು ಸಾಕಷ್ಟು ನುಂಗಿರೋ ಅಂಥದ್ದು ಇವತ್ತು KR-ಪುರಂ ಕ್ಷೇತ್ರದಲ್ಲಿ ಆಗಿದೆ. ಈಗ ಏನು ಆ ಬಿಕ್ಲು ಶಿವು ಅನ್ನೋನ ಕೊಲೆ ಆಗಿದೆ, ಅದು ಕೂಡ ಮಾತಾಡಿರೋ ಅಂಥದ್ದು ರೆಕಾರ್ಡು ಇದೆ. ಇವರೇ ಅದನ್ನು ಹೆದರಿಸಿರೋ ಅಂಥದ್ದು ಕೂಡ ಅನೇಕ ಕಡೆ ಮಾಧ್ಯಮಗಳಲ್ಲಿ ಇವತ್ತು ಓಡಾಡ್ತಾ ಇದೆ. ಹಾಗಾಗಿ ಆತನ್ನು A5 ಆಗಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದರೆ A5 ಆಗಿದ್ದರೆ ಏನು ಮಾಡ್ತಾಯಿದ್ರು? ಅರೆಸ್ಟ್ ಮಾಡ್ತಾಯಿದ್ರು. ಈತ ಶಾಸಕ ಅನ್ನೋ ಕಾರಣಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ. ಹಾಗಾಗಿ ಈತನ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ. ಆತನ್ನು ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ KR-ಪುರಂ ಭಾಗದಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ KR-ಪುರಂ ಪೊಲೀಸ್ ಸ್ಟೇಷನ್ಗೆ. ಮತ್ತು KR-ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ನಾವು ಮನವಿ ಮಾಡಿದ್ದೀವಿ. ಈ ಶಾಸಕನ ಒಂದು ಪ್ರಭಾವದಿಂದ ಪುಡಿ ರೌಡಿಗಳು ಜಾಸ್ತಿ ಆಗಿದ್ದಾರೆ ಮತ್ತು ಅಲ್ಲಲ್ಲಿ ಗಾಂಜಾ ವ್ಯಾಪಾರ ಜಾಸ್ತಿ ಆಗಿದೆ. ಜನರನ್ನ ಬೆದರಿಸುವಂಥದ್ದು ಜಾಸ್ತಿ ಆಗಿದೆ. ಮತ್ತು ಯಾರಾದರೂ ಆತನ ಪಕ್ಷಕ್ಕೆ ಕೆಲಸ ಮಾಡಲಿಲ್ಲ, ವಿರೋಧ ಮಾಡ್ತಾರೆ ಅಂದರೆ ಆತನ್ನು ಬೇರೆ ರೀತಿಯಾಗಿ ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಅರೆಸ್ಟ್ ಮಾಡಬೇಕು. BJP ಪಕ್ಷದವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಇಂಥ ಶಾಸಕನಿಗೆ ಇವ್ರು ಸಪೋರ್ಟ್ ಮಾಡೋದು ಅವ್ರ ಪೇಜಲ್ಲಿ ಅವ್ರು ಹಾಕ್ಕೊಂಡಿದ್ದಾರೆ. ನಾವು ಬೈರ್ತೀವಿ ಬಸವರಾಜ್ ಬೆನ್ನಿಗೆ ನಿಲ್ತೀವಿ, ಇದು ರಾಜಕೀಯ ಪಿತೂರಿ ಅಂತ. ಯಾವ ರಾಜಕೀಯ ಪಿತೂರಿ ರೀ? ಆತ ದುಡ್ಡಿನ ಆಸೆಗೆ ಆತ ದುಡ್ಡಲ್ಲೇ ರಾಜಕೀಯ ಮಾಡ್ತಾ ಇದ್ದಾನೆ ಅಂಥೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಸೀರೆಗಳು ಹಂಚೋದೇನು, ಓಂ ಶಕ್ತಿಗೆ ಕಳಿಸೋದೇನು, ಧರ್ಮಸ್ಥಳಕ್ಕೆ ಕಳಿಸೋದೇನು, ಬಸ್ಸುಗಳಲ್ಲಿ ಊಟ ಹಾಕ್ಸೋದೇನು, ಎಲ್ಲಿಂದ ಬರುತ್ತೆ ದುಡ್ಡೆಲ್ಲ? ಈ ಥರ ಜಮೀನುಗಳನ್ನು ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿ ತರೋವಂಥ ಹಣದಿಂದಾನೇ ಆತ ರಾಜಕೀಯ ಮಾಡ್ತಾ ಇರೋವಂಥದ್ದು. ಅದೇ ರೀತಿ ಇಡೀ ದೇಶದಲ್ಲಿ ಬೇರೆ ಬೇರೆ ಶಾಸಕರುಗಳು ಭ್ರಷ್ಟಾಚಾರ ಮಾಡಿರೋರು BJPಗೆ ಹೋದ ತಕ್ಷಣ ಕ್ಲೀನ್ ಆಗಿರೋ ಅಂಥದ್ದು ಕೂಡ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಶಾಸಕ ನಮ್ಮ KR-ಪುರಂ ಕ್ಷೇತ್ರಕ್ಕೆ ಬೇಡ, ಮೊದಲು ಆತ ಅರೆಸ್ಟ್ ಆಗಬೇಕು ಕಾನೂನು ಅಡಿಯಲ್ಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಮೋಹನ್ ಬಾಬು ಅವರು, ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಕಾಂಗ್ರೆಸ್ನ ಯುವ ಎಲ್ಲ ಸ್ನೇಹಿತರು, ಮಹಿಳಾ ಸ್ನೇಹಿತರು ಎಲ್ಲ ಸೇರಿ ಕೂಡ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇದು ಮುಂದೆ ಆಗಲಿಲ್ಲ ಆತ ಅರೆಸ್ಟು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ. KR-ಪುರಂ ಕ್ಷೇತ್ರದಲ್ಲಿ
ಪಕ್ಕದ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಮರ್ಡರು. ಆದರೂ ಇದರಲ್ಲಿ ಕೊಲೆಯಲ್ಲಿ KR ಪುರಂ ಕ್ಷೇತ್ರದಲ್ಲಿ ಇರುವಂಥವರೆಲ್ಲ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಅದರಲ್ಲೂ A1, A2, A3, A4, A5 ಬಂದುಬಿಟ್ಟು ಬೈರ್ತಿ ಬಸವರಾಜು MLA ಅವರು, ಈ ಕ್ಷೇತ್ರದ MLA ಅವರು ಇವತ್ತಿನ ದಿವಸ ಒಬ್ಬ ಆರೋಪಿಯಾಗಿ ಇವತ್ತು A5 ಆಗಿದ್ದಾರೆ. ಬೇರೆ ಕೇಸುಗಳಲ್ಲಿ ಯಾರಾದರೂ ಈ ಥರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋರು. ಆದರೆ ಈ ಕೇಸಲ್ಲಿ ಅವರ ಪ್ರಭಾವ ಇರೋದ್ರಿಂದ ಅವ್ರನ್ನ ಇದುವರೆಗೂ ಅರೆಸ್ಟು ಮಾಡಿಲ್ಲ. ಆಮೇಲೆ ಇದು ಅವರೇನೋ ಹೇಳ್ತಾ ಇದ್ದಾರೆ, ಇದು ರಾಜಕೀಯದ ಕುಮ್ಮಕ್ಕಿಂತ ಇವತ್ತು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಫೆಬ್ರವರಿ ತಿಂಗಳಲ್ಲೇ ಯಾರು ಇವತ್ತು ಕೊಲೆ ಆಗಿದ್ದಾನೆ ವ್ಯಕ್ತಿ, ಆ ಫೆಬ್ರವರಿ ತಿಂಗಳಲ್ಲೇ ನನಗೆ ಇವ್ರ ಮೇಲೆಯಿಂದ ಧಮಕಿ ಇದೆ, ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂಥೇಳಿ ಈಗಾಗಲೇ ಅವರು ಪೊಲೀಸ್ ಕಂಪ್ಲೇಂಟನ್ನು ರಿಜಿಸ್ಟ್ರ್ ಕೂಡ ಮಾಡಿದ್ದಾರೆ. ಆದರೆ ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದಾರೆ. ಆದರೆ ಇವ್ರ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ ಅವ್ರ ಮೇಲೆ FIRನ ರಿಜಿಸ್ಟ್ರೇ ಮಾಡಿಲ್ಲ. ಇದು ಒಂದು ಸಾಂಪಲ್ ಕೇಸ್ ಆಗಿರ್ತಕ್ಕಂಥದ್ದು. ಇದು ಅವರಿದ್ದಂಥ ಸಂದರ್ಭದಲ್ಲಿ ಹಿಂದೆ ಸುಮಾರು ಸದಾನಂದ ಗೌಡರು ಯಾರು ಇಲ್ಲಿ ಕೇಂದ್ರ ಮಂತ್ರಿಗಳಾಗಿದ್ದಂಥವರು, ಇಲ್ಲಿ ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವರೇ ಒಂದು ಸತಿ ಆರೋಪವನ್ನು ಮಾಡಿದರು. 100ಕ್ಕೂ ಹೆಚ್ಚು ಕೊಲೆಗಳು KR ಪುರಂ ಕ್ಷೇತ್ರದಲ್ಲಿ ಆಗಿದೆ, ಇಲ್ಲಿ ಹೆಚ್ಚು ರೌಡಿಸಮ್ ಇದೆ ಅಂತ ಹೇಳಿ ಒಬ್ಬ ಕೇಂದ್ರ ಸಚಿವರೇ ಆರೋಪ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ. ಆದರೂ ಇವರ ಒಂದು ರಾಜಕೀಯದ ಒಂದು ಅಧಿಕಾರದ ಪ್ರಭಾವವನ್ನು ಬೀರಿ ಇದುವರೆಗೂ ಅವರು ಯಾರ ಕೇಸನ್ನು ಹಾಕೋದಕ್ಕೆ ಬಿಟ್ಟಿಲ್ಲ. ಆಮೇಲೆ ಯಾರ್ಯಾರು ರೌಡಿಗಳಿದ್ರು ಈ ಕ್ಷೇತ್ರದಲ್ಲಿ ಆ ರೌಡಿ ಲಿಸ್ಟ್ನ ತೆಗೆದಾಕುವಂಥ ಕೆಲಸವನ್ನು ಕೂಡ ಇವತ್ತು ದಿವಸ ಮಾಡಿದ್ದಾರೆ. ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ, ಸಾಮಾನ್ಯದ ಪ್ರಜೆಗೆ ಹೇಗೆ ನೀವು ಅರೆಸ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಈತನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ ಹಿಂದೆ ನಡೆದಿರ್ತಕ್ಕಂಥ ಕೊಲೆಗಳನ್ನ ಮತ್ತೆ ಒಂದು SIT ಏನೋ ಒಂದು ಕಮಿಟಿ, ಇದು ಒಂದು CODಗೋ ಯಾರಿಗೋ ಒಂದು ಕೊಟ್ಟು ತನಿಖೆಯನ್ನು ಮಾಡಬೇಕು. ಆಗ ಮಾತ್ರ ಗೊತ್ತಾಗ್ತದೆ. ಈಗಾಗಲೇ ಒಬ್ಬ ಲೇಡಿ ಬಿ ನಾರಾಯಣಪುರದಲ್ಲೂ ಒಂದು 2 ಮರ್ಡರ್ಗಳಾಗಿದೆ. ಅದರಲ್ಲಿ ಆರೋಪ ಮಾಡಿದರೂ ಸಹಿತ ಅವ್ರ ಮೇಲೆ FIR ಹಾಕೋದಕ್ಕೆ ಬಿಟ್ಟಿಲ್ಲ ಈತನ ಅಧಿಕಾರಾವಧಿಯಲ್ಲಿ. ಅದು ಇವತ್ತಿನ ದಿವಸ ಹೈಕೋರ್ಟಲ್ಲೂ ಇದೆ. ಅದನ್ನು ಕೂಡ ಇವತ್ತಿನ ದಿವಸ ಇವರು ತನಿಖೆ ಮಾಡಬೇಕು. ಆಮೇಲೆ ಇವತ್ತು ಈ ಲ್ಯಾಂಡನ್ನು ಅಗ್ರಿಮೆಂಟ್ ಯಾರ್ಯಾರು ಮಾಡ್ಕೊಂಡಿದ್ದಾರೆ, ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೂ FIR ಹಾಕಬೇಕು. ಇದು ನಮ್ಮ ಒತ್ತಾಯ. ಕೂಡಲೇ ಈ ರೌಡಿ MLAನ ಬಂಧಿಸಬೇಕು. ಈ ಕ್ಷೇತ್ರದಲ್ಲಿ ಏನು ಹಿಂದೆಯಿಂದ ರೌಡಿಸಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನೋಂಥದ್ದೇ ನಮ್ಮ ಒತ್ತಾಯ.